ಅಯ್ಯೋ ಹಾಗೆಲ್ಲ ಅನ್ಕೋಬೇಡಮ್ಮ, ನನಗೆಲ್ಲ ಮಕ್ಕಳು ಒಂದೇ ಕಣೆ. ಅಂದಮೇಲೆ ಇದನ್ನ ತಗೋ. ಅಪ್ಪ, ನನಗೆ ಈಗ ಸಮಾಧಾನ ಆಯಿತು. ಅದು ಸರಿ, ಅಪ್ಪ ಎಲ್ಲಿ ಕಾಣಿಸ್ತಿಲ್ಲ? ಅದು ಅಪ್ಪ ಕೆಲಸ ಹುಡ್ಕೊಂಡು ಹೋಗಿದ್ದಾರೆ. ಅಪ್ಪ ಯಾಕಮ್ಮ ಕೆಲಸ ಹುಡುಕ್ತಿದ್ದಾರೆ? ಅದು ಮನೇಲಿ ಕೂತಿರಕ್ಕೆ ಬೇಜಾರಂತೆ. ಅದು ಅಲ್ಲದೆ ವೆಂಕಿಗೂ ಚೆಲ್ವಿಗೂ ಹೊರೆ ಆಗೋದು ಬೇಡ ಅಂತ. ಏನೇ ಆಗಲಿ ಅಪ್ಪ ಕೆಲಸ ಮಾಡೋದು ಬೇಡ ಅಂತ ಹೇಳಮ್ಮ. ಅವ್ರ ಮನೆಗೆ ಬಂದಾಗ ಹೇಳು, ಈಗ ನಾನು ದುಡಿತಿದ್ದೀನಿ, ನನ್ನ ಸಂಪಾದನೆ ನಿಮಗೆ ಕೊಡ್ತಿದ್ದೀನಿ ಅಂತ. ಅಣ್ಣ ನಾನು ಇರುವಾಗ ಅಪ್ಪ ಯಾಕಮ್ಮ ಕೆಲಸ ಮಾಡಬೇಕು? ನಾನು ಓವರ್ ಟೈಮ್ ಆದರೂ ಕೆಲಸ ಮಾಡಿ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ. ಬೇಡಮ್ಮ, ನೀನಿಷ್ಟು ಮಾತಾಡಿದ್ಯಲ್ಲ, ನಮಗಷ್ಟೇ ಸಾಕು ಕಣೆ. ನೋಡು, ನಮ್ಮಿಂದ ನಿಮಗೆ ತೊಂದರೆ ಆಗೋದು ಬೇಡ. ಅಮ್ಮ, ನೀವಿಬ್ಬರು ನಮಗೆ ತೊಂದರೆ ಅಲ್ಲಮ್ಮ, ನಮ್ಮಿಬ್ಬರ ಜವಾಬ್ದಾರಿ. ಮೇಡಮ್ ಅವರೇ, ಹೊರಡಮ್ಮ. ಹಾಂ ಸಿದ್ದು ಅವರೇ. ಅಮ್ಮ, ನಾನೇನು ಹೊರಡ್ತೀನಿ. ನಾನೇ ಬೇಗ ಬಂದು ಅಪ್ಪನ ಹತ್ರ ಮತ್ತೆ ಮಾತಾಡ್ತೀನಿ. ಹುಷಾರು. ಸಿದ್ದು ಅವರೇ. ದೇವ್ರು ಚೆನ್ನಾಗಿಟ್ಟಿರ್ಲಿ. ಹಾಯ್. ಸರ್, ಇವಳು ರಂಜಿತಾ ಅಂತ. ರಂಜಿತಾ, ಇವರು ಜಾನು ಅವ್ರ ಹಸ್ಬೆಂಡ್ ಜಯಂತ್ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಸರ್, ನಿಮ್ಮನ್ನ ನಮ್ಮ ಕಾಲೇಜಲ್ಲಿ ನೋಡಿದ್ದೀನಿ. ಆ್ಯಕ್ಚುಲಿ ಜಾನ್ವಿ ಅವರು ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಿರ್ತಿದ್ರು. ನಮ್ಮ ಜಾನ್ವಿ ಅವ್ರಿಗೆ ಯಾವಾಗಲೂ ಫ್ರೆಂಡ್ಸ್ ಅಂದರೆ ಪ್ರಾಣ. ಹೌದು ಸರ್, ಕಾಲೇಜಲ್ಲಿ ಇದ್ದಾಗಿಂದನೂ ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ರೇಗಿಸ್ಕೊಂಡು ತಮಾಷೆ ಆಗಿರ್ತಿದ್ಲು. ಆದರೆ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅದು ನನ್ನ ದುರಾದೃಷ್ಟ ಅಂತ ಇಟ್ಕೊಳ್ಳಿ. ಅವ್ರ ಜೊತೆ ಜೀವನ ಮಾಡೋ ಯೋಗ ನನಗಿರಲಿಲ್ಲ ಅನಿಸುತ್ತೆ. ಎನಿವೇ, ದಟ್ ಅಪಾರ್ಟ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಯಾರ ಜೊತೆ ಜಾನ್ವರು ತುಂಬ ಕ್ಲೋಸ್ ಆಗಿರ್ತಿದ್ರು. ಗೂಬೆ ಅನ್ನೋ ವ್ಯಕ್ತಿ ಬಗ್ಗೆ ಯಾವಾಗಲೂ ಹೇಳ್ತಿದ್ರು. ಹೌದು ಸರ್, ಅವನ ಜೊತೆ ತುಂಬ ಕ್ಲೋಸ್ ಆಗಿದ್ಲು. ಹೌದಾ? ಹಾಗಾದರೆ ಆತ ಯಾರು, ಎಲ್ಲಿ ಸಿಗ್ತಾನೆ ಅಂತ ನಿಮಗೇನಾದರೂ ಗೊತ್ತಾ? ಆ್ಯಕ್ಚುಲಿ ಅವ್ರ ಒರಿಜಿನಲ್ ಹೆಸರು? ಇಲ್ಲ ಸರ್, ಅವಳು ಯಾವಾಗಲೂ ಅವನನ್ನ ಗೂಬೆ ಗೂಬೆ ಅಂತ ಕರೆದು ಅವ್ನ ನಿಜವಾದ ಹೆಸರೇ ಮರೆತೋಗ್ಬಿಟ್ಟಿದೆ. ಇಟ್ಸ್ ಓಕೆ. ಜಾನು ಯಾವಾಗಲೂ ಕಾಲೇಜಲ್ಲಿ ತುಂಬ ಲವಲವಿಕೆಯಿಂದ ಇರ್ತಿದ್ಲು. ಆದರೆ ಮದುವೆ ಆದಮೇಲೆ ತುಂಬ ಡಲ್ ಆಗಿದ್ಲು ಅನ್ಸುತ್ತೆ. ಹೌದಾ? ಆದರೆ ಜಾನೂರು ಮದುವೆ ಆದಮೇಲೂ ತುಂಬ ಖುಷಿಯಾಗಿ ಇದ್ರಲ್ಲ? ಇಲ್ಲ ಸರ್, ನನ್ನ ಮದುವೆ ಸೆಟ್ ಆಗಿದೆ, ಇನ್ವಿಟೇಷನ್ ಕೊಡೋಕ್ಕೆ ಮನೆಗೆ ಬರ್ತೀವಿ ಅಂದರೆ ಬರಬೇಡ ಅಂತ ಹೇಳಿದ್ಲು ಅವಳು. ಕೊನೆಗೆ ಮೆಸೇಜ್ ಮಾಡಿದೆ, ಮದುವೆಗೆ ಬರ್ತೀನಿ ಅಂದವಳು ಬರಲೇ ಇಲ್ಲ. ಮೋಸ್ಟ್ಲಿ ನೀವು ತುಂಬ ರಿಸರ್ವ್ಡ್ ಅಂದ್ಕೊಂಡಿದ್ದೆ, ಆದರೆ ನೀವು ತುಂಬ ಅವಳನ್ನು ಪ್ರೀತಿಸ್ತೀರಿ ಅನಿಸುತ್ತೆ. ಆದರೂ ಅವಳು ಯಾಕೆ ಹೀಗೆ ನಡ್ಕೊಂಡ್ಲೋ ಗೊತ್ತಾಗಲಿಲ್ಲ. ನೋಡಿ, ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದರೆ ನಿಮ್ಮ ಮದುವೆಗೆ ನಿಮ್ಮ ಬೇರೆ ಫ್ರೆಂಡ್ಸ್ ಎಲ್ಲ ಬಂದಿದ್ರಾ? ಹೌದು ಸರ್, ಬಂದಿದ್ರು. ಹೌದಾ? ಹಾಗಾದರೆ ಆ ಗೂಬೆನ ವ್ಯಕ್ತಿಯ ಫೋಟೋಸ್ ಸಿಗಬಹುದು ಅಂತ ನನಗೆ ಈ ಸಂತಾಪ ಸಭೆಗೆ ಅವ್ರನ್ನ ಕರೀಲೇಬೇಕು ಅಂತ ಆಸೆ. ಒಂದ್ಸಲಿ ನಿಮ್ಮ ಆಲ್ಬಮ್ ನೋಡ್ಬೋದಾ? ಸಾರಿ ಸರ್, ಅದನ್ನು ಲ್ಯಾಬಲ್ಲೇ ಇದೆ. ಅದನ್ನು ತೊಗೊಂಡು ಬಂದ ಮೇಲೆ ನಿಮಗೆ ಕೊಡ್ತೀನಿ. ಮುಂದಿನ ವಾರ ನಾನು ಫಾರಿನ್ಗೆ ಹೋಗ್ತಿರೋದ್ರಿಂದ ಸಂತಾಪ ಸಭೆಗೂ ಬರೋಕ್ಕಾಗ್ತಿಲ್ಲ. ಅಲ್ಲಿಂದ ಬಂದ ಮೇಲೆ ನಿಮ್ಮ ಮನೆಗೆ ಮದುವೆ ಆಲ್ಬಮ್ ತೊಗೊಂಡು ಬರ್ತೀನಿ ಸರ್. ಓಕೆ. ಇದು ಜಾನ್ವಿ ನೆನಪಿನಲ್ಲಿ ಒಂದು ಸಣ್ಣ ಗಿಫ್ಟು, ದಯವಿಟ್ಟು ತಗೊಳ್ಳಿ. ಥ್ಯಾಂಕ್ ಯು ಸರ್. ನಮಸ್ತೆ. ಸರಿ ಸರ್, ನಾನು ಇವಳನ್ನ ಬಿಟ್ಟು ಬರ್ತೀನಿ. ಶೋರ್.
ಸರ್ ಸರ್ ತಗೊಳ್ಳಿ ಸರ್ ನಿಮ್ಮದು. ಎಷ್ಟೊತ್ತಿಗೆ ಬರೋದು? ಇಲ್ಲ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ದೀನಿ. ನೀನು ಇವಾಗ ಬಂದಿದ್ಯಾ? ಸರ್ ಅದು ಆ್ಯಪಲ್ಲಿ ಅಡ್ರೆಸ್ಸು ಪಕ್ಕದ ರೋಡ್ ಕರ್ಕೊಂಡು ಹೋಗ್ಬಿಟ್ಟಿತ್ತು ಸರ್. ಹುಡ್ಕೊಂಡು ಬರೋಷ್ಟರಲ್ಲಿ ಒಂದು ಸ್ವಲ್ಪ ತಡ ಆಯಿತು ಸರ್. ಸ್ವಲ್ಪ ಅಲ್ಲ, ತುಂಬಾನೇ ತಡ ಆಗಿದೆ. ನಿಮ್ಮಂತ ವಯಸ್ಸಾದವ್ರನ್ನ ಕಂಪ್ನಿ ಇಟ್ಕೊಂಡಿದಾರಲ್ಲ ಅವ್ರಿಗೆ ಹೋಗಿಬೇಕು. ಯಂಗ್ಸ್ಟರ್ ಇಟ್ಕೊಳಕ್ಕೇನು ಅವ್ರಿಗೆ? ಇನ್ನೊಂದ್ಸಲ ನಿಮ್ಮ ಕಂಪ್ನಿ ನಾನು ಆರ್ಡ್ರೇ ಮಾಡಲ್ಲ. ಸಾರಿ ಸರ್, ಇನ್ನೊಂದ್ಸಲ ಹೀಗಾಗದೇ ಇರೋ ಥರ ನೋಡ್ಕೋತೀನಿ ಸರ್. ತಗೊಳ್ಳಿ ಸರ್. ಇರು, ದುಡ್ಡು ತೊಗೊಂಬರ್ತೀನಿ. ತಗೋ. ಸರ್ ಚಿಲ್ಲರೆ ಇದ್ರೆ ಕೊಡಿ ಸರ್. ಯಾಕೆ, ನಿನ್ನ ಹತ್ರ ಇಲ್ವಾ? ಇಲ್ಲ ಸರ್, ಇದೇ ಮೊದಲನೇ ಡೆಲಿವರಿ ಸರ್. ನೀವೇ ಚಿಲ್ಲರೆ ಇದ್ರೆ ಕೊಟ್ಬಿಡಿ ಸರ್. ನಾನೇನು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀನ ಇಲ್ಲಿ? ಇಡೀ ನಮ್ಮ ದೇಶನೇ ಬದಲಾಗ್ತಾ ಇದೆ, ಡಿಜಿಟಲ್ UPI ಅಂತ ಅಂದ್ಬಿಟ್ಟಿನ. ನೀವುಗಳು ಬದಲಾಗಿಲ್ಲ. ಹಾಗಾದರೆ ಇಲ್ಲಿ ಅಂಗಡಿಲಿ ಎಲ್ಲಾದರೂ ಹೋಗಿ ಚಿಲ್ಲರೆ ತೊಗೊಂಬರ್ತೀನಿ ಸರ್. 2 ನಿಮಿಷ ಬಂದ್ಬಿಡ್ತೀನಿ ಸರ್. ಸರಿ, ಹೋಗಿ ಬೇಗ. ಸರ್ ಸರ್ ಚಿಲ್ಲರೆ ತಗೊಳ್ಳಿ ಸರ್. ಅವನು 200ಕ್ಕೆ ಚಿಲ್ಲರೆ ಕೊಡಲ್ಲ ಅಂದ, ಅದಕ್ಕೆ ಒಂದು ಬಾಟ್ಲು ನೀರು ತೊಗೊಂಡು ಚಿಲ್ಲರೆ ತಂದೀನಿ. ಇದನ್ನು ನೀವು ಮುರ್ಕೊಂಡು ನಿಮ್ಮ ಬಿಲ್ಲನ್ನು ಕೊಡಿ ಸರ್. ನಿನಗೆ ಸರಿಯಾಗಿ ಚಿಲ್ಡ್ರನೇ ತಗೊಂಬರಕ್ ಆಗ್ದಿಲ್ದಿರೋ ನೀನು ಹೆಂಗೋ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಈ ವಯಸ್ಸಲ್ಲಿ ದುಡಿಯೋದು ಬೇಕಾ ನಿನಗೆ? ನಿನಗಂದೇನು ಪ್ರಯೋಜನ? ಆ ಕಂಪ್ನಿಯವ್ರಿಗೆ ಅನ್ಬೇಕು. ತಗೋ. ಥ್ಯಾಂಕ್ ಯು ಸರ್. ಸರ್ ಆ್ಯಪಲ್ಲಿ ನನಗೆ ಒಳ್ಳೆ ರೇಟಿಂಗ್ ಕೊಡಿ ಸರ್. ನೀನು ಮಾಡಿರೋ ಕೆಲಸಕ್ಕೆ ನಿಂಗೆ ರೇಟಿಂಗ್ ಬೇರೆ. ಜಯಂತ್, ಯಾಕಪ್ಪ ಹೀಗೆ ಕೂತಿದ್ಯಾ? ಪ್ರೀತಿ ಮಾಡೋದೇ ತಪ್ಪ ಶಾಂತಮ್ಮ? ಈಗ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ತಪ್ಪು ನಡೆದು ಹೋಗ್ಬಿಟ್ಟಿದೆ ಶಾಂತಮ್ಮ. ನನ್ನ ಪ್ರೀತಿ ನನ್ನ ಹೊರಗಿಂದ ಒಬ್ಬ ಕ್ರೂರಿಯಾಗಿ ಕಟಕನಾಗಿ ಬಿಂಬಿಸ್ತಾ ಇದೆ. ಆದರೆ ನನ್ನ ಜಾನಿಯವ್ರನ್ನ ಸರಿಯಾಗಿ ನೋಡ್ಕೊಂಡಿಲ್ವಾ ಶಾಂತಮ್ಮ? ಹಾಗಾದರೆ ಅವ್ರನ್ನ ನಗ್ನಗ್ತ ಸಂತೋಷವಾಗಿರ್ಬೇಕು ಅಂತ ಜೋಪಾನವಾಗಿ ನೋಡ್ಕೊಂಡಿದ್ದೆ ತಪ್ಪ? ಜಯಂತ, ನೀನು ನೋಡ್ಕೊಂಡಿದ್ದೆ ತಪ್ಪೇನೋ? ಈಗ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಶಾಂತಮ್ಮ, ಜಾನಿಯವ್ರ ಫ್ರೆಂಡ್ ಮನೆಗೆ ಹೋದಾಗ ಅವರು ಜಾನಿಯವ್ರ ಮದುವೆ ಆದಮೇಲೆ ಡಲ್ ಆಗಿದ್ರು ಅಂತ ಹೇಳಿಬಿಟ್ರು ಶಾಂತಮ್ಮ. ಫೋನ್ ಮಾಡಿದರೆ ಯಾರ ಜೊತೆನೂ ಮಾತಾಡ್ತಾನೆ ಇರಲಿಲ್ವಂತೆ. ಮನೆಗೆ ಯಾರಾದರೂ ಬರ್ತೀನಿ ಅಂದರೆ ಬೇಡ ಅನ್ನೋರಂತೆ ಶಾಂತಮ್ಮ. ಅವ್ರು ಹೀಗೆಲ್ಲ ಆಡ್ತಿದ್ರು ಅಂದರೆ ನಾನೇ ಸರಿ ಇಲ್ಲ ಅಂತಲ್ವಾ ಶಾಂತಮ್ಮ? ಅಯ್ಯೋ, ಹೀಗೆಲ್ಲ ಯಾಕೆ ಯೋಚನೆ ಮಾಡ್ತೀಯ ನೀನು? ಏನೋ ಅವಳಿಗೆ ನಿನ್ನ ಪ್ರೀತಿ ಅವಳೊಬ್ಬಳಿಗೆ ಬಿಟ್ಟು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಹಾಗೆ ಹೇಳಿರ್ಬೋದಲ್ವಾ? ಇಲ್ಲ ಶಾಂತಮ್ಮ, ನಮ್ಮನೆಗೆ 100 ಜನ ಬಂದರೂ ನನ್ನ ಕಣ್ಗಳು ಜಾನಿಯವ್ರನ್ನ ಬಿಟ್ಟು ಎಲ್ಲೂ ಸರಿತಿರ್ಲಿಲ್ಲ. ಈ ವಿಷಯ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಇಲ್ಲದೆ ಹೋಗಿದ್ರೆ ಈಗ ಹುಚ್ಚಿನ ಹಾಗೆ ಅವರಿಲ್ಲ ಅಂತ ಯಾಕೆ ಅವ್ರನ್ನ ಹುಡ್ಕೊಂಡು ಅಲಿತಿದ್ದೆ ನಾನು. ಶಾಂತಮ್ಮ, ಅವರು ಒಂದೇ ಒಂದ್ಸಲ ನನ್ನ ಹತ್ರ ಬಂದು ನನಗೆ ಹೀಗೆಲ್ಲ ಆಗ್ತಾ ಇದ್ದಂತೆ ಹೇಳ್ಬಿಟ್ಟಿದ್ರೆ ವಿಷಯ ಮುಗ್ದೋಗಿರೋದಲ್ಲ ಶಾಂತಮ್ಮ. ನಾನು ಅವ್ರನ್ನ ಇನ್ನೂ ಜೋಪಾನವಾಗಿ ನೋಡ್ಕೋತಿದ್ದಲ್ಲ ಶಾಂತಮ್ಮ. ಈಗ ನೋಡಿ, ತಪ್ಪು ಅವ್ರು ಮಾಡಿ, ಚಿನ್ನು ಮರಿ ನೀವು ತಪ್ಪು ಮಾಡಿ ಈಗ ನನ್ನನ್ನು ತಪ್ಪಿತಸ್ಥಂತ ಬಿಂಬಿಸ್ತಾ ಇದ್ದೀರಲ್ಲ, ಇದು ಸರಿನಾ? ಉತ್ತರ ಕೊಡಿ ನನಗೆ. ಸಾರಿ ಚಿನ್ನು ಮರಿ, ನಾನು ಹಾಕಲ್ಲ ಕಿರ್ಚಲ್ಲ. ಸಾರಿ ನನಗೆ ಹುಚ್ಚಿಡಿತಾ ಇದೆ ಶಾಂತಮ್ಮ, ಹುಚ್ಚಿಡಿತಾ ಇದೆ. ಅಯ್ಯೋ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದೀಯ ನೀನು? ಈಗ ಅವಳನ್ನ ಹುಡುಕ್ತಿದೀಯ ತಾನೆ? ಅವಳು ಖಂಡಿತವಾಗಿ ಸಿಗ್ತಾಳೆ ಅನ್ನೋ ನಂಬಿಕೆ ನನಗಿದೆಯಪ್ಪ. ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ನೀ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡ. ಸ್ವಲ್ಪ ಸಮಾಧಾನವಾಗಿರು. ಸಮಾಧಾನ? ಹಾಂ, ಇನ್ನೆಲ್ಲಿ ಸಮಾಧಾನ ಶಾಂತಮ್ಮ? ಇಷ್ಟು ದಿವಸ ಯಾರು ನನ್ನ ಕಡೆ ಒಂದು ಸರಿನೂ ಬೆರಳೆತ್ತು ಕೈ ತೋರಿಸಬಾರ್ದು ಅನ್ನೋ ಹಾಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಂದಿದ್ದೆ.
ಆದರೆ ಈಗ ಯಾರಾದರೂ ಒಬ್ಬರು ನನ್ನ ಕಡೆ ಬೆರಳು ತೋರಿಸ್ಬಿಟ್ರೆ ಎಲ್ಲರೂ ಹಾಗೆ ನೋಡ್ತಾರೆ ಶಾಂತಮ್ಮ. ಮುಂದೆ ನನ್ನ ಪರಿಸ್ಥಿತಿ ಏನು? ಇದಕ್ಕೆಲ್ಲ ಒಂದೇ ದಾರಿ ಶಾಂತಮ್ಮ. ನನ್ನ ಚಿನ್ನು ಮರಿ ಮತ್ತೆ ನನಗೆ ಸಿಗಬೇಕು. ಹೌದು, ಅವ್ರು ನನ್ನ ಪ್ರೀತಿನ ಒಪ್ಕೋಬೇಕು. ಚಿನ್ನು ಮರಿ ನೋಡಿ, ನೀವು ನನಗೆ ಸಿಕ್ಕಿದ್ರೆ ಸಾಕು. ನಾನು ನಿಮಗೆಲ್ಲ ಅರ್ಥ ಮಾಡಿಸ್ತೀನಿ. ನೀವು ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀರಾ ಅಲ್ವಾ? ನೀವು ಸಿಕ್ಕಿದ್ರೆ ಸಾಕು, ಅರ್ಥ ಮಾಡ್ಕೋತೀರ. ಸಿಕ್ಕಿದ್ರೆ ಸಾಕು. ಸಿಗ್ತಾರಲ್ವಾ ಶಾಂತಮ್ಮ? ಅರ್ಥ ಮಾಡ್ಕೋತೀರಿ ಅಲ್ವಾ? ಅರ್ಥ ಮಾಡ್ಕೋತೀರಿ ಅಲ್ವಾ? ನೋಡು, ಹೀಗೆಲ್ಲ ಯೋಚನೆ ಮಾಡಬೇಡ. ಈಗ ಹುಡುಕ್ತಿದ್ಯಾ ತಾನೆ, ಖಂಡಿತ ಅವಳು ಸಿಗ್ತಾಳೆ. ಈಗ ನಡೆಯುವಾಗ ಎಡಬೋದು ಸಹಜ, ಹಾಗಂತ ನಡೆಯೋದನ್ನೇ ಬಿಟ್ಬಿಡ್ತೀವ? ಹಾಗೆ ನೀನು ಹುಡುಕ್ತಾ ಇರು, ಖಂಡಿತ ಸಿಗ್ತಾಳಪ್ಪ. ಯೋಚನೆ ಮಾಡಬೇಡ, ಸ್ವಲ್ಪ ಸಮಾಧಾನವಾಗಿರು. ಇರು, ನಿಂಗೆ ಕುಡಿಯೋಕ್ಕೆ ಏನಾದರೂ ತರ್ತೀನಿ. ಅಲ್ವೇ ನೀಲು, ಏನು ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆ ಕಡೆ ಬರೋದು ಕಡಿಮೆ ಮಾಡಿಬಿಟ್ಟಿದ್ಯಾ? ಯಾಕೆ, ನನ್ನ ಮೇಲೆ ಏನಾದರೂ ಕೋಪನಾ? ಕೋಪನೂ ಇಲ್ಲ, ಎಂಥದ್ದು ಇಲ್ಲ. ಕೋಪ ಇದ್ರೆ ಇವಾಗ ಬರ್ತಿದ್ನಾ? ಇನ್ನ ನೀನೇ ನನಗೆ ಫೋನ್ ಮಾಡೋದು, ನಮ್ಮ ಮನೆ ಕಡೆ ಬರೋದು ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ಯಾ. ಸುಮ್ಮನೆ ನಿನಗೆ ಯಾಕೆ ತೊಂದರೆ ಅಂತ ಅಷ್ಟೇ. ಫ್ರೆಂಡು ಮನೆಗೆ ಬಂದರೆ ಅಥವಾ ಫೋನ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ? ಈಗ ನೋಡು, ನಾನು ಅಲ್ಲಿ ನಡೆಯೋದನ್ನೆಲ್ಲ ಬಂದು ನಿನಗೆ ಹೇಳ್ತೀನಿ. ಅದೇ ಇಲ್ಲಿ ನೀನೇನು ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗೋದು ಬೇಡವಾ? ಆಯ್ತಮ್ಮ, ಇನ್ಮೇಲೆ ನಾನು ಫೋನ್ ಮಾಡ್ತೀನಿ, ಸರಿನಾ? ಏನು ಇದ್ದಕ್ಕಿದ್ದಾಗೆ ಬಂದಿರೋದು? ಏನು ವಿಷಯ? ಸಿಂಚನಾ ಪ್ರೆಗ್ನೆಂಟ್ ಆಗಿದ್ದಾಳೆ, ಗೊತ್ತಾ? ಓ ನೈಸ್. ಆರಾಮಾಗಿದ್ದಾಳಾ? ಹುಷಾರಾಗಿದ್ದಾಳೆ ತಾನೆ? ಅವಳಿಗೇನು, ಆರಾಮಾಗಿದ್ದಾಳೆ. ನೀನು ಒಂದು ಫೋನ್ ಮಾಡಿ ವಿಶ್ ಮಾಡ್ಬಿಡು ಅವಳಿಗೆ. ಹಾಂ ಸರಿ, ಮಾಡ್ತೀನಿ. ಹಾಗೆ ಅವಳು ಗಂಡ ಇದ್ದಾನಲ್ಲ, ಅದೇ ಯಾವ ಕೆಲಸನೂ ಮಾಡದೇ ಇದ್ದವನು ಕಣೆ, ಯೂಸ್ಲೆಸ್ ಫೆಲೋ. ಅವನ ಬಗ್ಗೆನೂ ಒಂದು ಸ್ವಲ್ಪ ಹೇಳು. ಅವನು ಎಂಥ ಕೇರ್ಲೆಸ್ ಪರ್ಸನ್ ಗೊತ್ತಾ? ಹೆಂಡತಿ ಪಾಪ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಿದ್ರು ಒಂಚೂರು ಕೇರು ಕನಸನ್ನು ಏನೂ ತೋರಿಸಲ್ಲ ಕಣೆ. ಈಗ ರವಿ ಅವ್ರನ್ನ ನೋಡು, ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ನಿನ್ನ ನೋಡ್ಕೊಳ್ಳೋದ್ರಲ್ಲಿ ಕಾಲ್ ಭಾಗನೂ ಅವಳನ್ನ ನೋಡ್ಕೊಳ್ಳಲ್ಲ. ಪಾಪ ಅನ್ಸುತ್ತೆ ಅವಳನ್ನ ನೋಡಿದ್ರೆ. ಅದಕ್ಕೆ ನೀನೇ ಅವಳಿಗೆ ಕಾಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗಂಡನ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನು ಹೇಳು. ಅದು ಹೇಗೆ? ನಾನು ಅವಳಿಗೆ ಫೋನ್ ಮಾಡಿ ಅವಳ ಗಂಡನ ಬಗ್ಗೆನೇ ಹೇಳಿದ್ರೆ ಅವಳು ಬೇಜಾರು ಮಾಡ್ಕೊಳ್ಳಲ್ವಾ? ಯಾವ ಬೇಜಾರು ಇಲ್ಲ, ಎಂಥದ್ದು ಇಲ್ಲ ಕಡೆ. ಪಾಪ ಈ ಥರ ಹೆಣ್ಮಕ್ಳಿಗೆಲ್ಲ ನಾವೇ ಗೈಡೆನ್ಸ್ ಕೊಡಬೇಕು. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡದೇ ಇದ್ರೆ ಇನ್ಯಾರು ಮಾಡ್ತಾರೆ ಹೇಳು? ಬರೀ ಪ್ರೀತಿಸಿ ಮದುವೆ ಮಾಡ್ಕೊಂಬಿಟ್ರೆ ಆಗೋಯ್ತಾ? ಹೆಂಡ್ತಿನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ತಾನೆ ಅವನಿಗೆ. ನೀನು ಹೇಳೋದು ಸರಿಯಾಗಿದೆ. ಸರಿ ಇರು, ಅವಳಿಗೆ ಇವಾಗಲೇ ಫೋನ್ ಮಾಡ್ತೀನಿ. ಹಲೋ, ಹಾಯ್ ಸಿಂಚನಾ, ಕಂಗ್ರಾಟ್ಸ್. ವಿಷಯ ಗೊತ್ತಾಯಿತು. ಅಂದಾಗೆ ಎಷ್ಟು ತಿಂಗಳು? ಈಗ 3ನೇ ತಿಂಗಳು. ನೈಸ್. ನಿನ್ನ ಗಂಡ ತುಂಬ ಖುಷಿಯಾಗಿರ್ಬೇಕಲ್ವಾ? ಹಾಂ, ಅವ್ರಿಗೆ ತುಂಬಾ ಖುಷಿಯಾಗಿದೆ. ಮತ್ತೆ ಖುಷಿ ಆಗದೆ ಇರುತ್ತಾ? ಯಾರೇ ಆದರೂ ತಾನು ಅಪ್ಪ ಆಗ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಖುಷಿ ಆಗೇ ಆಗ್ತಾರೆ. ನಿನ್ನ ಗಂಡ ಮೋಸ್ಟ್ಲಿ ನಿನ್ನನ್ನು ಹೂವಿನ ಥರ ನೋಡ್ಕೊತಿರ್ಬೇಕು. ನನ್ನ ಗಂಡ ನೋಡು, ನಾನು ಪ್ರೆಗ್ನೆಂಟ್ ಅಲ್ಲ ಅಂದರೂ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾನೆ. ಅಂದಮೇಲೆ ನಿನ್ನನ್ನು ನೋಡ್ಕೊಳ್ದೆ ಇರ್ತಾನಾ? ಮೋಸ್ಟ್ಲಿ ನಿನ್ನ ಕಾಲನ್ನ ನೆಲದ ಮೇಲೂ ಇಡಕ್ಕೆ ಬಿಡ್ತಿಲ್ಲ ಅನ್ಸುತ್ತೆ. ಎತ್ಕೊಂಡು ಓಡಾಡ್ತಿರ್ಬೇಕು ಅಲ್ವಾ? ಹೌದು, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಗುಡ್ ಗುಡ್. ಗಂಡ ಅಂದರೆ ಹಾಗಿರ್ಬೇಕು ನೋಡು. ಕೆಲವರು ಇರ್ತಾರೆ, ತಾವಾಯ್ತು, ತಮ್ಮ ಕೆಲಸ ಆಯಿತು, ಹೆಂಡತಿ ಬೇಡ, ಏನು ಬೇಡ, ಹಾಗಿರ್ತಾರೆ. ಆದರೆ ನಿನ್ನ ಗಂಡ ಹಾಗಲ್ಲ ಬಿಡು, ನನಗೆ ಚೆನ್ನಾಗಿ ಗೊತ್ತಿದೆ.
ಅದೆಲ್ಲ ಬಿಡು. ಸಿಂಚನ ನೋಡು, ಈ ಟೈಮಲ್ಲಿ ನೀನು ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ತಿಂದು ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸರಿ ಸಿಂಚನ, ಫ್ರೀ ಮಾಡಿಕೊಂಡು ನಾನು ಮತ್ತು ರವಿ ಒಂದ್ಸಲ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೀವಿ. ಟೇಕ್ ಕೇರ್. ಥ್ಯಾಂಕ್ ಯು. ಕರೆಕ್ಟಾಗಿ ಮಾತಾಡಿದ್ನಾ? ಮತ್ತೆ ಮಾತಾಡಿದ್ರೆ ನಾನು ನಿನಗೆ ಹೇಳ್ಕೊಡ್ಬೇಕಾ? ಪರ್ಫೆಕ್ಟಾಗಿ ಮಾತಾಡಿದ್ಯಾ ಬಿಡು. ಪಾಪ ಕಣೆ, ಈ ಥರ ಅಮಾಯಕ ಹೆಣ್ಮಕ್ಳಿಗೆಲ್ಲ ನಾವು ಹೀಗೆ ಪದೇ ಪದೇ ಹೇಳಿ ಗೈಡೆನ್ಸ್ ಕೊಡ್ತಾ ಇರಬೇಕು. ಇಲ್ಲಾಂತಂದರೆ ಈ ಯೂಸ್ಲೆಸ್ ಫೆಲೋ ಥರದವರೆಲ್ಲ ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿಸ್ತಾ ಇರ್ತಾರೆ. ನಮ್ಮ ಸಿಂಚು ಅಂತವರು ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿತಾ ಇರ್ತಾರೆ ಅಷ್ಟೇ. ಅದಕ್ಕೆ ನಾವು ಅವಾಗವಾಗ ಇದರ ತಲೆಗೆ ತುಂಬಿಸ್ತಾ ಇದ್ರೆ ಇವ್ರಿಗೂ ಬುದ್ಧಿ ಬರುತ್ತೆ. ಅವ್ರ ಗಂಡಂದ್ರನ್ನ ಕಂಟ್ರೋಲಲ್ಲಿ ಇಟ್ಕೋತಾರೆ. ಸರಿ, ಬಾ, ನಿನಗೆ ಕಾಫಿ ಮಾಡ್ಕೊಡ್ತೀವಿ. ಸಿದ್ದು ಅವರೇ, ಅಮ್ಮ ಬಂದಿದ ತಕ್ಷಣ ನೀವು ಯಾಕೆ ಹೊರಗೆ ಹೊಟ್ಟೋದ್ರಿ? ಅದು ಮೇಡಮರೇ, ನಾನಿದ್ರೆ ಲಕ್ಷ್ಮತ್ತೆ ದುಡ್ಡಿಸ್ಕೊಳ್ಳೋದಕ್ಕೆ ಸಂಕೋಚ ಪಡ್ಕೋತಾರೇನೋ ಅಂತ ನಾನು ಹೊರಗಿದ್ದೆ. ಆದರೆ ಈಗ ಅವ್ರು ದುಡ್ಡಿಸ್ಕೊಂಡ್ರು ಅಂತ ಕೇಳಿ ಬಹು ಖುಷಿ ಆಯ್ತದೆ. ಆದರೆ ತುಂಬ ಬಲವಂತ ಮಾಡಿದ್ದಕ್ಕೆ ತೊಗೊಂಡ್ರು ಸಿದ್ದು ಅವರೇ. ನಮ್ಮ ಅಪ್ಪ ಅಮ್ಮ ಏನೇ ಕಷ್ಟ ಬಂದ್ರೂ ಯಾರ ಮುಂದೆನೂ ಕೈ ಚಾಚೋ ಅಂತವ್ರೆ ಅಲ್ಲ. ಈಗ ಮಕ್ಕಳ ಮುಂದೆ ಚಾಚಕ್ಕಾಗುತ್ತಾ ಹೇಳಿ? ನಮ್ಮಪ್ಪ ಅಮ್ಮನಿಗೆ ಬಂದಿರೋ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಬಂದರೂ ಅವ್ರ ಥರನೇ ಬದುಕಬೇಕು. ಏನಂದ್ರೆ ನಂಗೆ ಸರಿಯಾಗಿ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ ಮೇಡಮ್ರೆ. ಪ್ರಪಂಚದಲ್ಲಿ ಬೆಸ್ಟ್ ಅಪ್ಪ ಅಮ್ಮ ಅಂದರೆ ನಮ್ಮಪ್ಪ ಅಮ್ಮನೇ. ಒಳ್ಳೆತನಕ್ಕೆ ರಾಯಭಾರಿ. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸ್ತಾರೆ. ಅವರಿರೋ ಪರಿಸ್ಥಿತಿನಲ್ಲಿ ಒಬ್ರನ್ನೊಬ್ರು ಬಿಟ್ಕೊಡಲ್ಲ, ಬಿಟ್ಟು ಬದುಕೋದು ಇಲ್ಲ. ಇದೇ ಅಲ್ವಾ ನಿಜವಾದ ಪ್ರೀತಿ? ಹೌದು ಮೇಡಮರೇ, ನನಗೂ ಈಗ ಅನಿಸ್ತಾ ಇದೆ, ಜೋಡಿ ಆಗಿದ್ರೆ ಅತ್ತೆ ಮಾವನ ಥರನೇ ಬದುಕಬೇಕು. ಸಿದ್ದು ಅವರೇ, ನಿಮಗೊಂದು ವಿಷಯ ಗೊತ್ತಾ? ಇಷ್ಟು ವರ್ಷದಲ್ಲಿ ಅಪ್ಪ ಅಮ್ಮ ಜಗಳ ಆಡೋದನ್ನೇ ನಾನು ನೋಡಿಲ್ಲ. ಅಪ್ಪ ಅಮ್ಮನ ಬಗ್ಗೆ ಚಾಡಿ ಹೇಳೋದು, ಅಮ್ಮ ಅಪ್ಪನ ಬಗ್ಗೆ ಅಸಹನೆ ತೋರಿಸೋದು, ಇದು ಯಾವತ್ತೂ ಆಗಿಲ್ಲ. ದೇಹ ಎರಡಾದರೂ ಒಂದೇ ಜೀವ ಅನ್ನೋ ಹಾಗೆ ಬದುಕ್ತಾರೆ. ಈ ಪ್ರೀತಿಗೆ ಬೆಲೆನೇ ಕೊಡೋಕ್ಕಾಗಲ್ಲ. ಮೇಡಮರೇ, ನಿಮ್ಮ ತಂದೆ ನಿಮ್ಮ ತಾಯಿನ ಎಷ್ಟು ಪ್ರೀತಿಸ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಮೇಡಮರೇ. ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ನಿಮ್ಮನ್ನು ಎದೆಲಿಟ್ಕೊಂಡು ರಾಣಿ ಥರ ನೋಡ್ಕೋತೀನಿ ಮೇಡಮರೇ. ನನಗೆ ಗೊತ್ತು ಸಿದ್ದು ಅವರೇ, ನಮ್ಮಪ್ಪ ನಮ್ಮಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೋ ನೀವು ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತೀರಾ ಅಂತ. ಏನೇ ದುಃಖ ಬಂದರೂ ದುಃಖನ ದೂರ ಮಾಡ್ತೀರಾ. ಖುಷಿಯಾಗಿದ್ದಾಗ ನನ್ನ ಹತ್ರ ಎಲ್ಲ ಹಂಚ್ಕೋತೀರಾ. ನಾನು ತಗೊಳ್ಳೋ ನಿರ್ಧಾರಕ್ಕೆ ಬೆಲೆ ಕೊಡ್ತೀರಾ. 7 ಹೆಜ್ಜೆ ಇಡದೇ ಇದ್ದರೂ 7 ಜನ್ಮಕ್ಕಾಗೋ ಅಷ್ಟು ಪ್ರೀತಿ ಈ ಜನ್ಮದಲ್ಲೇ ತೋರಿಸ್ತಿದ್ದೀರಾ. ನಿಮ್ಮನ್ನು ಪಡೆದಿರೋ ನಾನು ತುಂಬ ಅದೃಷ್ಟವಂತೆ. ಇಲ್ಲ ಇಲ್ಲ ಮೇಡಮರೇ, ಈ ಅದೃಷ್ಟ ದೇವತನ ಪಡೆದಿರೋ ನಾನೇ ಪುಣ್ಯವಂತ. ಏನಾಯ್ತು ಇಷ್ಟೊಂದು ದಿವಸ? ಯಾಕೆ ಊರವ್ರಿಗೆಲ್ಲ ಅನ್ನ ಸಂತರ್ಪಣೆ ಮಾಡ್ತಿದ್ಯಾ? ಒಂಥರ ಹಂಗೆ ಅಂದ್ಕೊಳ್ಳಿ. ಇಲ್ಲಿ ಎಲ್ಲದರದ್ದು ಖರ್ಚನ್ನ ನಾನು ಬರೆದಿದ್ದೀನಿ. ಇದನ್ನು ಲೆಕ್ಕ ಹಾಕ್ಬಿಟ್ಟು ನಂಗೆ ಕೊಟ್ಬಿಡಿ. ಏನಿದು? ದಿನಸಿ 6000, ಕೇಬಲ್ 300, ಕರೆಂಟ್ ಬಿಲ್ 600. ಏನಾಯ್ತು ಇಷ್ಟೊಂದು ಖರ್ಚು? ನನ್ನನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು? ಅಯ್ಯೋ, ನಾನೇನು ಮಾಡಬೇಕು ಅಂದ್ಕೊಂಡಿಲ್ಲ ರೀ. ಇದೆಲ್ಲ ಖರ್ಚು ಅದಾಗದೇ ಆಗಿರೋದು. ಈಗ ನೀವು ಸರಿಯಾಗಿ ಲೆಕ್ಕ ಹಾಕ್ಬಿಟ್ಟು ನನ್ನ ಕೈ ದುಡ್ಡು ಕೊಟ್ಬಿಡಿ. ನಾನು ಮನೆ ನಡೆಸ್ಬೇಕು. ಏನಕ್ಕೆ ಇಷ್ಟೊಂದು ಖರ್ಚು? ಏನು ಮಾಡ್ತೀಯಾ ಇಷ್ಟೆಲ್ಲ ತರಿಸಿ? ಅಯ್ಯ, ಇದರೊಳ್ಳೆ ಕಥೆ ಆಯ್ತಲ್ರಿ. ಇಷ್ಟು ದಿವಸ ಎಲ್ಲರೂ ಸೇರಿ ಒಟ್ಟಿಗೆ ಆ ಮನೆಯಲ್ಲಿ ಇದ್ವಿ. ಎಲ್ಲ ಖರ್ಚು ಹಂಚಿ ಹೋಗೋದು. ಅಕ್ಕಿಯಿಂದ ಹಿಡಿದು ಶೂ ಪಾಲಿಶ್ ಕ್ರೀಮ್ವರೆಗೂ ಎಲ್ಲ ಖರ್ಚು ಎಲ್ಲರೂ ಸೇರಿ ಹಂಚ್ಕೋತಾ ಇದ್ರು. ಈಗ ಹಾಗಲ್ಲ. ನೀವೊಬ್ಬರೇ ದುಡಿಯೋರು, ಎಲ್ಲ ಖರ್ಚು ನೀವೊಬ್ಬರೇ ನೋಡ್ಕೋಬೇಕು. ಯಾಕೆ ಹೇಳಿ? ಮನೇನು ನಿಮ್ಮದೇ, ಸಂಸಾರನೂ ನಿಮ್ಮದೇ. 3 ಜನಕ್ಕೆ ಯಾಕೆ ಇಷ್ಟೊಂದು ಖರ್ಚು? ಹೌದಲ್ವಾ? ನೀವು ಹೇಳೋದು ಸರಿನೇ.
ಒಂದು ಕೆಲಸ ಮಾಡ್ತೀನಿ, ಈ ದಿನಸಿನಲ್ಲಿ ಅರ್ಧ ದಿನಸಿನ ಅಂಗಡಿಯವನಿಗೆ ವಾಪಸ್ ಕೊಟ್ಬಿಡ್ತೀನಿ. ನೀವೊಂದು ಕೆಲಸ ಮಾಡಿ, ಇನ್ಮೇಲಿಂದ ಆಫೀಸಿಂದ ಮನೆಗೆ ಬರೋವಾಗ ಹೊರಗಡೆನೇ ತಿನ್ಕೊಂಬನ್ರಿ. ನಾನು ಯಾಕೆ ಹೊರಗಡೆ ಹೋಗಿ ತಿನ್ಬೇಕು? ಮತ್ತಿನ್ನೇನು ರೀ, ನಾನು ಏನು ಮಾಡಿದ್ರು ನಿಮ್ಗೆ ಇಷ್ಟ ಆಗಲ್ಲ. ಚಿತ್ರಾನ್ನ ಮಾಡಿದ್ರೆ ಇಷ್ಟ ಆಗಲ್ಲ, ಇಡ್ಲಿ ಸಾಂಬಾರು ಮಾಡಿದ್ರೆ ಇಷ್ಟ ಆಗಲ್ಲ, ಪುಳಿಯೋಗರೆ ಅಂತೂ ಬೇಡವೇ ಬೇಡ ಅಂತೀರ. ನಾನು ಇನ್ನೇನು ಮಾಡಬೇಕು? ಇನ್ನು ನಿಮ್ಮ ಮಗನೂ ಅವನನ್ನಂತೂ ಕೇಳೋದೇ ಬೇಡ. ಅವನಿಗೆ ಡಬ್ಬಿಗೆ ಬೇರೆ ಕಟ್ಟಬೇಕು, ಆಮೇಲೆ ಅವನಿಗೆ ಇಷ್ಟ ಆಗಿದ್ದು ನಿಮಗಿಷ್ಟ ಆಗಲ್ಲ, ನಿಮಗಿಷ್ಟ ಆಗಿದ್ದು ಅವನಿಗಿಷ್ಟ ಆಗ. ನಿಮ್ಮಿಬ್ಬರಿಗೂ ಇಷ್ಟ ಆಗೋ ಅಡುಗೆ ಮಾಡಿ ಹಾಕೋಷ್ಟರಲ್ಲಿ ನನ್ನ ಹೆಣ ಬಿದ್ದೋಗಿರುತ್ತೆ. ನನಗೆ ತಲೆ ಕೆಟ್ಟು ಹೋಗಿದೆ ಕಣೆ ಮೊದಲೇ. ಸುಮ್ಮನೆ ಏನೇನೋ ಹೇಳಿ ಮತ್ತೆ ನಾನು ತಲೆ ಕೆಡಿಸ್ಬೇಡ. ಈ ಅಜ್ಜಿ ಮೆಡಿಸಿನ್ ಖರ್ಚಲ್ಲಿ ಸ್ವಲ್ಪ ಕಡಿಮೆ ಮಾಡು. ಹೆಂಗೋ ಅವ್ರು ಬದಲಾಗಲ್ಲ, ಸುಮ್ಮನೆ ವೇಸ್ಟು ಅಲ್ವಾ? ಇದನ್ನೇ ಬೇಡ ಅನ್ನೋದು. ಅಜ್ಜಿ ಕೊಡೋ ಮೆಡಿಸಿನಲ್ಲಿ ನೀವೇನಾದರೂ ಲೆಕ್ಕಾಚಾರ ಹಾಕಿದ್ರೆ ಸುಮ್ಮನೆ ಇರಲ್ಲ ಆಮೇಲೆ ನಾನು.